Hello everyone, KSA 2023 Linear Algebra 4th question. If the matrix minus 4, 10, minus 2k is singular, then the value of k is ಇಲ್ಲಿ 2 by 2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸಿಂಗುಲರ್ ಅಂತ ಕೇಳಿದ್ದಾರೆ. ಇಲ್ಲಿ ವೇರಿಯಬಲ್ k ವ್ಯಾಲ್ಯೂ ಫೈಂಡ್ ಔಟ್ ಮಾಡಂದಿದ್ದಾರೆ. then the value of k is ಅಂತ ಆಪ್ಷನ್ 0, -5, -1/5 and 5. ಇವಾಗ ನನಗೆ ಈ ಕ್ವಶನ್ ಸಾಲ್ವ್ ಮಾಡಬೇಕು ಅಂದರೆ ಸಿಂಗುಲರ್ ಅಂದರೆ ಏನಂತ ಗೊತ್ತಾಗಬೇಕು. ನಮಗೆ ಟ್ರಾನ್ಸ್ಫಾರ್ಮೇಷನಲ್ಲಿ ಸಿಂಗ್ಯುಲಾರಿಟಿ ನಾವು ಕಲ್ತಿರ್ತೀವಿ. ಲೀನಿಯರ್ ಟ್ರಾನ್ಸ್ಫಾರ್ಮೇಷನಲ್ಲಿ ಈ ಥರ ಕ್ವಶನ್ ಬಂದರೆ ಏನು ಮಾಡಬೇಕು? ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಸಿಂಗುಲರ್ ಇಫ್ ದ ಡಿಟರ್ಮಿನೆಂಟ್ ಈಸ್ 0. ಈ ಮ್ಯಾಟ್ರಿಕ್ಸ್ ಕೊಟ್ಟು ಆಲ್ರೆಡಿ ಅವರು ಮ್ಯಾಟ್ರಿಕ್ಸ್ ಕೊಟ್ಟು ಅಲ್ಲಿ ನನಗೆ ಸಿಂಗುಲರ್ ನಾನ್ ಸಿಂಗುಲರ್ ಅಂತ ಕೇಳಿದರೆ, ಸಿಂಗುಲರ್ ಅಂದರೆ ನನ್ನ ಡಿಟರ್ಮಿನೆಂಟ್ 0 ಇದ್ದರೆ ಅದು ಸಿಂಗುಲರ್. ನಾನ್ ಸಿಂಗುಲರ್ ಅಂತ ಇಫ್ ಇನ್ ಕೇಸ್ ಕೇಳಿದರೆ ಡಿಟರ್ಮಿನೆಂಟ್ ನಾನ್ 0. ಇವಾಗ ಸಿಂಗುಲರ್ ಅಂದಿದ್ದಾರೆ -4, 10, -2k ಈಕ್ವಲ್ ಟು 0 ಅಂದರೆ ಡಿಟರ್ಮಿನೆಂಟ್ 0 ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈ ಮಾಡಿ ಡಿಟರ್ಮಿನೆಂಟ್ ಫೈಂಡ್ ಮಾಡಿ -4k + 20 is equal to 0. 4k equal to 20, k equal to 20/4, k is equal to 5. Option D is correct. And fifth question. Sorry for the disturbance. ಫಿಫ್ತ್ ಕ್ವಶನ್. ಇಲ್ಲಿ ಫಿಫ್ತ್ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ? ಲೆಟ್ a equal to 2, 1, 3k. Okay, what is the value of k for which the eigenvalues of the matrix A are positive? ಇಲ್ಲಿನೂ ಏನು ಕೇಳಿದ್ದಾರೆ ಅಂದರೆ k ವ್ಯಾಲ್ಯೂ ಫೈಂಡ್ ಮಾಡಂತ ಹೇಳಿದ್ದಾರೆ. ದೆನ್ ವ್ಯಾಲ್ಯೂ ಆಫ್ k ಫೈಂಡ್ ಮಾಡಿದ್ದಾರೆ ಫಾರ್ ವಿಚ್ the eigenvalues of the matrix A are positive. 2 by 2 ಮ್ಯಾಟ್ರಿಕ್ಸ್ ಅಂದರೆ ನನಗೆ 2 ಐಗನ್ ವ್ಯಾಲ್ಯೂ ಇರುತ್ತೆ. 2 ಐಗನ್ ವ್ಯಾಲ್ಯೂ ಪಾಸಿಟಿವ್ ಅಂತ ಹೇಳಿದ್ದಾರೆ. ಹೌದು, ಫಸ್ಟ್ ನಮಗೆ ಐಗನ್ ವ್ಯಾಲ್ಯೂ ಏನಂತ ಗೊತ್ತಾಗಬೇಕು. ರೈಟ್, ವಿ ನೋ ಅಬೌಟ್ ಐಗನ್ ವ್ಯಾಲ್ಯೂ. ನಮ್ಗೆ ಐಗನ್ ವ್ಯಾಲ್ಯೂ ಬಗ್ಗೆ ಏನು ಗೊತ್ತಿದೆ? ಲೆಟ್ ಟಿ ಫ್ರಮ್ V/F to V/F ಬಿ ಅ ಲೀನಿಯರ್ ಆಪ್ರೇಟರ್. ಲೀನಿಯರ್ ಆಪ್ರೇಟರ್ ಅಂದರೆ ಡೊಮೇನ್ ಮತ್ತು ಕೋಡೊಮೇನ್ಗೆ ಎರಡಕ್ಕೂ ಸೇಮ್ ವೆಕ್ಟರ್ ಸ್ಪೇಸ್ ಇರಬೇಕು. ದೆನ್ ಅ ಸ್ಕೇಲಾರ್ ವಿಚ್ ಲ್ಯಾಂಬ್ಡಾ ಬಿಲಾಂಗ್ಸ್ ಟು ಎಫ್. ಸ್ಕೇಲಾರ್ ಅನ್ನೋದು ಲ್ಯಾಂಬ್ಡಾ. ಓಕೆ, ಅದು ಎಫ್ ಅಲ್ಲಿರೋ ವ್ಯಾಲ್ಯೂಸ್ಗೆ ನಾವು ಸ್ಕೇಲಾರ್ ಅಂತೀವಿ. ಅದಕ್ಕೆ ನಾವು ಆ ವ್ಯಾಲ್ಯೂಗೆ ಐಗನ್ ವ್ಯಾಲ್ಯೂ ಅನ್ಬೇಕು ಅಂದರೆ ಇಫ್ ದೇರ್ ಎಕ್ಸಿಸ್ಟ್ ಅ ವೆಕ್ಟರ್ ನಾನ್ ಝೀರೋ ವೆಕ್ಟರ್. ಇಲ್ಲಿ ನಾನ್ ಝೀರೋ ವೆಕ್ಟರೇ ಬರುತ್ತೆ. ದೇರ್ ಎಕ್ಸಿಸ್ಟ್ ಅ ನಾನ್ ಝೀರೋ ವೆಕ್ಟರ್ ವಿಚ್ ಇಸ್ ಬಿಲಾಂಗ್ಸ್ ಟು V/F. ಇಲ್ಲೇ ನಾನ್ ಝೀರೋ ವೆಕ್ಟರ್ ಬರುತ್ತೆ ಸಚ್ ದಟ್ ಟಿ ಆಫ್ ವಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ವಿ. ಇದೇ ನಮಗೆ ಐಗನ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಟಿ ಆಫ್ ವಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ವಿ. ಇದು ಎರಡು ವೆಕ್ಟರ್ ವಿಚ್ ಈಸ್ ನಾಟ್ ಈಕ್ವಲ್ ಟು 0 ಲ್ಯಾಂಬ್ಡಾ. ಇದು ನನಗೆ ಐಗನ್ ವ್ಯಾಲ್ಯೂ ಡೆಫಿನೇಷನ್. ಇಲ್ಲಿ ವಿ ಅನ್ನೋದೇನು ಇಲ್ಲಿ ಐಗನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ದಿ ಐಗನ್ ವ್ಯಾಲ್ಯೂ. ರೈಟ್, ಇಲ್ಲಿ ಅವರು ಇದು ಐಗನ್ ವ್ಯಾಲ್ಯೂ ಅಂದರೆ ಏನಂತ ಅವರು ಫೈಂಡ್ ಮಾಡಂದಿರೋದು ನನಗೆ ಕೆ ವ್ಯಾಲ್ಯೂ. ಸೊ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ನನಗೆ ಕ್ಲಾರಿಟಿಯಾಗಿ ಗೊತ್ತಾಗಬೇಕು. ಸೊ ಏನು ಇನ್ಫಾರ್ಮೇಷನ್ ಅಂದರೆ ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್. ಒಂದು ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಐಗನ್ ವ್ಯಾಲ್ಯೂ. ಓಕೆ, ಇವಾಗ ಟ್ರೇಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದರೆ ಏನಂದರೆ ಸಮ್ ಆಫ್ ದಿ ಐಗನ್ ವ್ಯಾಲ್ಯೂ ಎಲಿಮೆಂಟ್ಸ್ ಏನಿರ್ತವೆ, ಡೈಗೋನಲ್ ಎಲಿಮೆಂಟ್ಸ್ ಏನಿರ್ತಲ್ಲ ಅದಕ್ಕೆ ಟ್ರೇಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಮತ್ತು ಇವನ್ ನಾವು ಐಗನ್ ವ್ಯಾಲ್ಯೂಸಿಗೆ ಕಂಪೇರ್ ಮಾಡಿದಾಗ ಅಂದರೆ ಟ್ರೇಸ್ ಆಫ್ ಮ್ಯಾಟ್ರಿಕ್ಸ್ ಸಮ್ ಆಫ್ ದಿ ಐಗನ್ ವ್ಯಾಲ್ಯೂ ಕೂಡ ಅಂತಲೂ ಅಂತೀವಿ. ಇವಾಗ ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸಿಗೆ ಬಂದರೆ ಒಂದು ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂ ಅಂತ ಅಂತೀವಿ. ಆಯಿತಾ? ಈಗ ನಮ್ಗೇನು ಕ್ವಶನ್ ಕೇಳಿದ್ದಾರೆ ಅಂದರೆ ಆಲ್ ಐಗನ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್ ಅಂದರೆ, ಈಗ 2 by 2 ಅಲ್ಲಿ ಪಾಸಿಟಿವ್ ಐಗನ್ ವ್ಯಾಲ್ಯೂಸ್ ಅಂತ ಹೇಳಿದ್ದಾರೆ ಅಂದರೆ ಎರಡು ಪಾಸಿಟಿವೇ ಇರುತ್ತೆ. ಸೊ ನನಗೆ ಡಿಟರ್ಮಿನೆಂಟ್ ಪಾಸಿಟಿವ್ ಇದ್ದೇ ಇರುತ್ತೆ. ಎರಡು ಪಾಸಿಟಿವ್ ಇದೆ ಅಂದರೆ ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂ ಈಸ್ ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದರೆ ಎರಡು ಐಗನ್ ವ್ಯಾಲ್ಯೂ ಪಾಸಿಟಿವ್ ಇತ್ತಂದರೆ ಅಂದರೆ ಡಿಟರ್ಮಿನೆಂಟ್ ಕೂಡ ಪಾಸಿಟಿವ್ನೇ ಇರುತ್ತೆ. ಸೊ 2, 1, 3k ಈಸ್ ಪಾಸಿಟಿವ್. ರೈಟ್, ಇವಾಗ ಪಾಸಿಟಿವ್ ಅಂದರೆ 2k - 3 ಈಸ್ ಪಾಸಿಟಿವ್. 2k ಈಸ್ ಮೋರ್ ದೆನ್ 3, k ಈಸ್ ಮೋರ್ ದೆನ್ 3/2. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಥ್ಯಾಂಕ್ ಯು.